ಸರ್ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕ್ರಿಕೆಟ್ ಎಷ್ಟು ಮನರಂಜನೆ ನೀಡೋ ಆಟವೋ ಸ್ವಲ್ಪ ಯಾಮಾರಿದ್ರೂ ಕೂಡ ತಮ್ಮ ಜೀವಕ್ಕೆ ಅಪಾಯ ತರಬಲ್ಲದು ಅನ್ನೋದು ಅಷ್ಟೇ ಮುಖ್ಯ. ಇವತ್ತು ಲುಂಗ್ ಎನ್ಗಿಡಿ ನಮ್ಮೊಂದಿಗಿಲ್ಲ ಅನ್ನೋ ಕಹಿ ಸುದ್ದಿ ಏನಾದರೂ ಕ್ರಿಕೆಟ್ ಪ್ರೇಮಿಗಳು ಕೇಳಬೇಕಾಗಿದ್ದರೆ ಎಷ್ಟು ನೋವು ನೀಡ್ತಾ ಇತ್ತು. ಕ್ರಿಕೆಟ್ ಪ್ರೇಮಿಗಳು ಆ ಕಹಿ ನೆನಪನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಆ ಭಗವಂತನ ಗ್ರೇಸ್, ಆಶೀರ್ವಾದ ಎನ್ಗಿಡಿ ಮೇಲಿದೆ ನೋಡಿ. ಅದಕ್ಕೆಲ್ಲ ಒಬ್ಬ ವ್ಯಕ್ತಿ ಕಾರಣ. ಇವತ್ತು ಕ್ರಿಕೆಟ್ ಜಗತ್ತು ಲುಂಗಿ ಎನ್ಗಿಡಿ ಪ್ರಾಣ ಉಳಿಸಿದಂಥ ವ್ಯಕ್ತಿಯನ್ನು ಸ್ಮರಿಸ್ತಾ ಇದೆ, ಹೀರೋ ಥರ ನೋಡ್ತಾ ಇದ್ದಾರೆ. ಕೊಹ್ಲಿ ಕೂಡ ಕೊನೆಯ ಕ್ಷಣದಲ್ಲಿ ಆ ವ್ಯಕ್ತಿ ತೋರಿದಂಥ ಚಾಣಾಕ್ಷತನಕ್ಕೆ ದೊಡ್ಡ ನಮಸ್ಕಾರ ತಿಳಿಸ್ತಾ ಇದ್ದಾರೆ. ದೇವರಾಗಿ ಬಂದಂಥ ವ್ಯಕ್ತಿ ಯಾರು ಅನ್ನೋದೇ ಈ ವಿಡಿಯೋದಲ್ಲಿರೋ ಕಂಪ್ಲೀಟ್ ಸ್ಟೋರಿ ನೋಡಿ. ಸಾವು ಕಣ್ಣೆದುರು ಬಂದಾಗ ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರೆ ಸಾವನ್ನು ಕೂಡ ಗೆದ್ದು ಬರಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಕ್ಷಣದ ಬಗ್ಗೆ ನಿಮಗೆಲ್ರಿಗೂ ಕೂಡ ತಿಳಿದಿದೆ. ಆ ಕೊನೆ ಕ್ಷಣ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೆ ಅವ್ರನ್ನ ನಾವು ಕಳ್ಕೊತಾ ಇರಲಿಲ್ಲ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬೌಲರ್ ಲುಂಗಿ ಎನ್ಗಿಡಿ ಕುತ್ತಿಗೆಗೆ ಗಂಭೀರವಾದಂಥ ಗಾಯವಾಗಿ ಮೈದಾನದಲ್ಲಿ ಕುಸಿದು ಬಿದ್ದಾಗ ಅವರು ಕೂಡ ಸಾವಿನ ಮನೆಯ ಬಾಗಿಲನ್ನು ತಟ್ಟಿದ್ರು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ದೇವರಾಗಿ ಬರ್ತಾರೆ. ಆ ಅಪರೂಪದ ಘಟನೆ ನಡೆದಿರೋದು ಅವತ್ತಿನ ಸಂದರ್ಭದಲ್ಲಿ ನೋಡಿ. IPL 2026 34ನೇ ಪಂದ್ಯದ ವೇಳೆ ದಿಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಎಲ್ಲ ಆಟಗಾರರು, ಅಭಿಮಾನಿಗಳು, ಪ್ರೇಕ್ಷಕರು ಎಲ್ಲರೂ ಕೂಡ ಬೆಚ್ಚಿ ಬೀಳಿಸುವ ಘಟನೆ ನಡೆದು ಬಿಡುತ್ತೆ. ಒಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ಲುಂಗಿ ಎನ್ಗಿಡಿ ಅವರ ಕುತ್ತಿಗೆಗೆ ಗಾಯ ಮಾಡ್ಕೊಂಡು ಪ್ರಜ್ಞಾಹೀನರಾಗ್ಬಿಡ್ತಾರೆ ನೋಡಿ. ಹಿಂದೆ ಕ್ಯಾಚ್ ಹಿಡಿಯೋ ಅಂತಹ ದೃಶ್ಯಗಳನ್ನು ನೀವು ಗಮನಿಸಿರ್ತೀರಿ. ಕ್ರಿಕೆಟ್ ಪ್ರೇಮಿಗಳಾಗಿದ್ದರೆ ಅವತ್ತಿನ ಮ್ಯಾಚ್ ನೋಡಿದರೆ ಏಕಾಏಕಿಯಾಗಿ ಮೇಲೆ ಆಕಾಶದಲ್ಲಿ ಬರ್ತಾ ಇರ್ತಕ್ಕಂಥ ಚೆಂಡನ್ನು ಅವರು ಹಿಡಿಲಿಕ್ಕೆ ಹೋಗ್ತಾರೆ. ಅದು ಹಿಂದೆ ಪಾಸ್ ಆಗಿಬಿಡುತ್ತೆ. ಅದನ್ನು ಹಿಡಿದು ಕೆಳಗೆ ಬೀಳಬೇಕಾದ್ರೆ ತಲೆಗೆ ದೊಡ್ಡ ಪೆಟ್ಟು ಬಿದ್ದು ಬಿಡುತ್ತೆ. ಹಾಗಾಗಿ ಆ ಕ್ಷಣಕ್ಕೆ ಅವರು ಪ್ರಜ್ಞಾಹೀನರಾಗಿಬಿಡುತ್ತಾರೆ. ಒಂದು ನಿರ್ಣಾಯಕ ಕ್ಷಣದಲ್ಲಿ ಅವತ್ತು ದಿಲ್ಲಿ ಪೊಲೀಸ್ ಅಧಿಕಾರಿ, ಕೇವಲ ಪೊಲೀಸ್ ಅಧಿಕಾರಿ ಅಲ್ಲ, ಇಲ್ಲಿ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಅವರು ಮಾಜಿ ಕ್ರಿಕೆಟಿಗರು ಕೂಡ. ACP ಸಂಜಯ್ ಸಿಂಗ್ ಅವರು ರಕ್ಷಣೆಗೆ ಬಂದು ಆ ಆಟಗಾರನ ಜೀವವನ್ನು ಉಳಿಸ್ತಾರೆ. ಹೇಗಿತ್ತು ಆ ಕ್ಷಣ, ಹೇಗೆ ಉಳಿಸಿದ್ರು ಅನ್ನೋದೇ ತುಂಬ ಇಂಟ್ರೆಸ್ಟಿಂಗ್ ನೋಡಿ. 30 ವರ್ಷದ ಲುಂಗಿ ಎನ್ಗಿಡಿ ಕ್ಯಾಚ್ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಗ ನೆಲಕ್ಕೆ ಬಿದ್ದರು. ಇದರ ಪರಿಣಾಮವಾಗಿ ಅವ್ರ ಕುತ್ತಿಗೆಗೆ ತೀವ್ರವಾದಂಥ ಗಾಯವಾಯಿತು. ತಕ್ಷಣವೇ ಕುಸಿದು ಬಿದ್ದಂಥ ಲುಂಗಿ ಎನ್ಗಿಡಿಯವರು ಯಾವುದೇ ರಿಯಾಕ್ಷನ್ ಕೂಡ ಕೊಡಲಿಲ್ಲ. ಪರಿಸ್ಥಿತಿ ತುಂಬ ತೀವ್ರತೆಯನ್ನು ತೆಗೆದುಕೊಳ್ತಾ ಇದೆ, ಇದು ಯಾಕೋ ಗಂಭೀರವಾಗ್ತಾ ಇದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ್ಯಂಬುಲೆನ್ಸ್ನ ಮೈದಾನಕ್ಕೂ ಕೂಡ ಕರೆತರಲಾಯಿತು. ಪ್ರೇಕ್ಷಕರಿಗೆಲ್ಲ ಒಂದು ಆತಂಕ, ಅಲ್ಲಿ ಯಾರು ಕೂಡ ಮ್ಯಾಚ್ ಎಲ್ಲಿ ನಿಂತೋಗ್ಬಿಡುತ್ತೋ ಅಂತ ಅಲ್ಲ, ಒಬ್ಬ ಕ್ರಿಕೆಟ್ ಪ್ಲೇಯರ್ನ ಎಲ್ಲಿ ಮಿಸ್ ಮಾಡ್ಕೊಳ್ತೀವೋ ಅನ್ನೋ ರೀತಿಯಾಗಿ. ಯಾಕೆಂದರೆ ಅಷ್ಟು ಸೀರಿಯಸ್ ಕೇಸ್ ಆದಾಗ ಮಾತ್ರ ಆಂಬುಲೆನ್ಸ್ ಮೈದಾನದೊಳಗೆ ಬರೋದು. ಎನ್ಗಿಡಿ ಅವ್ರನ್ನ ಆಂಬುಲೆನ್ಸ್ ಮುಖಾಂತರ ತಕ್ಷಣಕ್ಕೆ ಆಸ್ಪತ್ರೆ ಕರೆದೊಯ್ಯಲಾಗುತ್ತೆ. ಆಗುತ್ತೆ. ಎನ್ಗಿಡಿ ಸಂಪೂರ್ಣವಾಗಿ ಪ್ರಜ್ಞಾಹೀನರಾಗಿದ್ದರಿಂದ ಕ್ರೀಡಾಂಗಣದಲ್ಲಿದ್ದಂಥ ಎಲ್ಲರೂ ಕೂಡ ಉಸಿರು ಬಿಗಿ ಹಿಡಿದು ಕೂತಿರ್ತಾರೆ. ಆಂಬುಲೆನ್ಸ್ ನೇರವಾಗಿ ಎನ್ಗಿಡಿ ಅವ್ರನ್ನ BLK ಮ್ಯಾಕ್ಸ್ ಆಸ್ಪತ್ರೆಗೆ ಕರೆದೊಯ್ಯುತ್ತೆ ನೋಡಿ. ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದಾಗ ಟೆನ್ಷನ್ ಶುರುವಾಗುತ್ತೆ. ಯಾಕೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದ್ದಂಥ ಹಾಸ್ಪಿಟ್ಲ್, ಅದು ತುಂಬ ಬೇಗ ಕರೆದುಕೊಂಡು ಹೋಗಬೇಕು, ಅದು ದೊಡ್ಡ ಚಾಲೆಂಜಿಂಗ್. ದೆಹಲಿ ರಸ್ತೆಗಳು ನೀವೆಲ್ಲರೂ ಕೂಡ ನೋಡಿರ್ತೀರಿ, ಯಾವಾಗಲೂ ಕೂಡ ಹೆವಿ ಟ್ರಾಫಿಕ್. ನಿಮಗೆ ದಿಲ್ಲಿ, ಬೆಂಗಳೂರು ಎರಡೂ ದೊಡ್ಡ ಸಿಟಿಗಳು ಯಾವಾಗಲೂ ಕೂಡ ವಾಹನಗಳಿಂದ ತುಂಬಿ ತುಳುಕ್ತಾ ಇರ್ತವೆ. ಅದು ಕೂಡ ಪೀಕ್ ಟೈಮ್, ಅದು ಸಂಜೆ 6:15 ಸಮಯ. ಸಾಮಾನ್ಯವಾಗಿ ಕ್ರೀಡಾಂಗಣದಿಂದ ಆಸ್ಪತ್ರೆಗೆ ತಲುಪಬೇಕು ಅಂದರೆ 30 ನಿಮಿಷ ಬೇಕಾಗಿತ್ತು. ಆದರೆ ಎನ್ಗಿಡಿ ಅವರಿಗೆ ಬೇಗ ಚಿಕಿತ್ಸೆಯ ಅವಶ್ಯಕತೆ ಕೂಡ ಇತ್ತು. ಆಂಬುಲೆನ್ಸ್ ಡ್ರೈವರ್ ಆಸ್ಪತ್ರೆ ಹೋಗಲಿಕ್ಕೆ ಗೂಗಲ್ ಮ್ಯಾಪ್ ಸಹಾಯದಿಂದ ಶುರು ಮಾಡಿಕೊಂಡ ಗಾಡಿ ಎತ್ತದ ಆಂಬುಲೆನ್ಸ್ ಗಾಡಿನ. ಆದರೆ ಟ್ರಾಫಿಕ್ ACP ಸಂಜಯ್ ಸಿಂಗ್ ಅವರು ನಾನು ಟ್ರಾಫಿಕ್ ಜವಾಬ್ದಾರಿನ ನಾನು ವಹಿಸ್ಕೊಳ್ತೀನಿ ಅಂಥೇಳಿ ತಕ್ಷಣಕ್ಕೆ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಟು ಇಡೀ 8 ಕಿಲೋಮೀಟ್ರ್ ಮಾರ್ಗದಲ್ಲಿ ಹಸಿರು ಕಾರಿಡಾರನ್ನು ಆದೇಶ ಮಾಡ್ತಾರೆ. ಆ ಆದೇಶಕ್ಕೆ ಪಾಸ್ ಕೊಡ್ತಾರೆ. ಕೇವಲ ಇದು ಆದೇಶ ಅಲ್ಲ, ಅವರು ಖುದ್ದಾಗಿ ಜೊತೆ ನಿಂತ್ಕೊಳ್ತಾರೆ. ಮಂಡಿ ಹೌಸ್ನಂತಹ ರೋಡ್ನ ಉದ್ದಕ್ಕೂ ಇರ್ತಕ್ಕಂಥ ಪ್ರತಿಯೊಂದು ಪ್ರಮುಖ ಜಂಕ್ಷನನ್ನು ಕೂಡ ತೆರವುಗೊಳಿಸಲಿಕ್ಕೆ ACP ಸಂಜಯ್ ಸಿಂಗ್ ಸ್ವತಃ ಮುಂದಾಗ್ತಾರೆ. ಸಂಜಯ್ ಸಿಂಗ್ ತಮ್ಮ ವಾಹನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಧಿಕಾರಿಯೊಂದಿಗೆ ಆಂಬುಲೆನ್ಸ್ ಮುಂದೆ ಹೋಗಲಿಕ್ಕೂ ಕೂಡ ನೆರವಾಗ್ತಾರೆ. ಕಂಟಿನ್ಯೂ ಅಲ್ಲಿ ಹೋಗೋವರೆಗೂ ಕೂಡ ಜೊತೆಗೆ ಹೋಗಿರೋ. ಜೊತೆಗೆ ಹಸಿರು ಕಾರಿಡಾರ್ ಅಂದರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಆಂಬುಲೆನ್ಸ್ ಹಾದು ಹೋಗೋವರೆಗೂ ಕೂಡ ಸಿಗ್ನಲ್ ಲೈಟ್ ಯಾವಾಗಲೂ ಕೂಡ ಗ್ರೀನೇ ಇರುತ್ತೆ. ಇದರ ಪರಿಣಾಮವಾಗಿ
ನೋಡಿ 30 ನಿಮಿಷಗಳ ಪ್ರಯಾಣ ಜರ್ನಿ ಕೇವಲ 11 ನಿಮಿಷಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಎನ್ಗಿಡಿ ಅವರಿಗೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಪ್ರಸ್ತುತವಾಗಿ ಲುಂಗಿ ಎನ್ಗಿಡಿ ಅಪಾಯದಿಂದ ಹೊರ ಬಂದಿದ್ದಾರೆ. ಭಾಳಷ್ಟು ಬೇಗ ಚೇತರಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ರಿಪೋರ್ಟ್ ಕೂಡ ಸ್ವಲ್ಪ ಒಂದು ರೀತಿಯಾಗಿ ಆಶಾದಾಯಕವಾಗಿದೆ. ಡೆಲ್ಲಿ ಪೊಲೀಸರ ಆ ಚಾಣಾಕ್ಷತನ, ಆ ತ್ವರಿತತೆ, ACP ಸಂಜಯ್ ಸಿಂಗ್ ಅವರ ಆ ಕ್ರೀಡಾ ಮನೋಭಾವ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಭಾರಿ ಮೆಚ್ಚುಗೆಗೂ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ACP ಸಂಜಯ್ ಸಿಂಗ್ ಅವ್ರಿಗೆ ಗೊತ್ತು, ಯಾಕೆಂದರೆ ಅವರು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿರೋದ್ರಿಂದ ಈ ಸಂದರ್ಭವನ್ನು ನಾನು ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತು. ಆ ಕ್ಷಣದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದರಿಂದಲೇ ಅವರು ಪ್ರಾಣವನ್ನು ಇವತ್ತು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಒಬ್ಬ ಉತ್ಸಾಹಿ ಕ್ರಿಕೆಟಿಗರು ACP ಸಂಜಯ್ ಸಿಂಗ್ ಅವರು. ಯಾಕೆಂದರೆ ಯುವರಾಜ್ ಸಿಂಗ್, ಗೌತಮ್ ಗಂಭೀರ್, ಮೊಹಮ್ಮದ್ ಕೈಫ್, ವೀರೇಂದ್ರ ಸೆಹ್ವಾಗ್ ಅವರಂತಹ ದಿಗ್ಗಜರೊಂದಿಗೂ ಕೂಡ ಇವರು ಕ್ರಿಕೆಟ್ ಆಡಿದ್ದಾರೆ. ಅದರ ಬಗ್ಗೆ ಸಂಜಯ್ ಸಿಂಗ್ಗೆ ಅದಾದಮೇಲೆ ಪ್ರೆಸ್ ಮೀಟಲ್ಲಿ ಮಾತನಾಡ್ತಾ ಇದ್ದರು. ನಾನು ಕ್ರಿಕೆಟ್ನಲ್ಲಿದ್ದಾಗ ವಿರಾಟ್ ಕೊಹ್ಲಿ ಆಗಿನ್ನೂ ಕೂಡ ಮಗುವಾಗಿದ್ದರು. ಅವರು ನಮ್ಮೊಂದಿಗೂ ಕೂಡ ಆಡಿದ್ದಾರೆ. ನಾನು ಸ್ವತಃ ಆಟಗಾರನಾಗಿದ್ದೆ. ಆದ್ದರಿಂದ ನಾನು ಮೈದಾನದೊಳಗೇನಾದರೂ ಸಣ್ಣ ಪುಟ್ಟ ಗಂಭೀರವಾದಂಥ ಸಮಸ್ಯೆಗಳಾದಾಗ, ಗಾಯಗಳಾದಾಗ ಅದರ ಸೀರಿಯಸ್ನೆಸ್ ಎಷ್ಟು ಅನ್ನೋದು ನನಗೆ ಗೊತ್ತು. ಹಾಗಾಗಿಯೇ ನಾನು ಆ ಥರದ ನಿರ್ಧಾರಗಳನ್ನು ತೆಗೆದುಕೊಂಡೆ ಅಂತ. ನೋಡಿ, ಈಗ ಪ್ರಸ್ತುತವಾಗಿ ಅವರು ಕೇಂದ್ರ ಜಿಲ್ಲೆ ಸಂಚಾರ ವಿಭಾಗದ ACP ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏಪ್ರಿಲ್ 25ನೇ ತಾರೀಕು ಅವತ್ತು ಅದೇ ಸ್ಥಳದಲ್ಲಿ ಈ ವಾಹನದ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಂಥ ACP ಅಧಿಕಾರಿ ಅವತ್ತು ಮ್ಯಾಚ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಆಟಗಾರ ಗಾಯಗೊಂಡಿದ್ದಾರೆ, ಆಂಬುಲೆನ್ಸ್ ಮೈದಾನದಲ್ಲಿದೆ ಅಂತ ಇವರಿಗೆ ಕಿವಿಗೆ ಬಡಿದ ತಕ್ಷಣ ಓಡಿ ಹೋಗ್ತಾರೆ. ಆಂಬುಲೆನ್ಸ್ ಒಳಗೆ ಆಮ್ಲಜನಕ ಮುಖವಾಡ ಧರಿಸಿದಂಥ ಆಟಗಾರನನ್ನು ಇದೇ ACP ಸಂಜಯ್ ಸಿಂಗ್ ನೋಡ್ತಾರೆ, ಅದೇ ಲುಂಗಿ ಎನ್ಗಿಡಿ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ DC ಅಧಿಕಾರಿಗಳು ಇವ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಫೀಲ್ಡಿಂಗ್ ಮಾಡಬೇಕಾದ್ರೆ ಅವ್ರ ತಲೆ ಕುತ್ತಿಗೆ ಗಾಯವಾಗಿದೆ ಅಂತ ಗೊತ್ತಾದಾಗ ಇವ್ರಿಗೆ ಏನು ಮಾಡಬೇಕು ಅನ್ನೋದು ತಕ್ಷಣಕ್ಕೆ ಹೊಳೆದು ಬಿಡುತ್ತೆ. 12 ವರ್ಷಗಳ ಕಾಲ ಇದೇ ಡೆಲ್ಲಿ ಪೊಲೀಸ್ ಟೀಮ್ನಲ್ಲಿ ಇವರು ಕ್ರಿಕೆಟ್ ಆಡಿದ್ದಾರೆ. ಈ ರೀತಿಯ ಗಾಯ ಎಷ್ಟು ಗಂಭೀರವಾಗಬಹುದು ಅನ್ನೋದು ಗೊತ್ತಿತ್ತು ಇವ್ರಿಗೆ. ಯಾಕೆಂದರೆ ನಮಗೆ ಹಳೆಯ ನೆನಪು ರಮಣ್ ಲಂಬಾಗಿ ಏನಾಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಸಮಯದಲ್ಲಿ ಇದೇ ರಮಣ್ ಲಂಬಾ ಅವ್ರ ಜೊತೆಗೂ ಕೂಡ ಇವರು ಆಡಿದ್ರಂತೆ. ಅಗರ್ ಕುಚ್ ಹೋ ಜಾತಾ ತೋ ದೇಶ್ ಕಾ ನಾಮ್ ಖರಾಬ್ ಹೋತಾ ತೋ ಮುಜೆ ಪಟಾ ಥಾ ಕಿ ಸಬ್ ಕುಚ್ ಬಹುತ್ ಜಲ್ದಿ ಕರ್ನಾ ಹೋಗಾ ಅನ್ನೋ ರೀತಿಯಾಗಿ ಅವತ್ತು ಆ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕಾರ್ಯಪ್ರವೃತ್ತರಾದರು. ನೋಡಿ, ಕ್ರೀಡಾಂಗಣದ ಹೊರಗೆ ಟ್ರಾಫಿಕನ್ನು ಕ್ರಮಬದ್ಧವಾಗಿ ನಿರ್ವಹಿಸೋದನ್ನು ನೋಡಬೇಕಾದ್ರೆ ಸಿಂಗ್ ಒಂದು ಕಾಲದಲ್ಲಿ ಎದುರಾಳಿಗಳನ್ನು ಕೂಡ ಮೈದಾನದಲ್ಲಿ ಭಯಭೀತಗೊಳಿಸ್ತಾ ಇದ್ದರು ಅನ್ನೋದನ್ನ ಎಲ್ಲ ಕ್ರಿಕೆಟ್ ಪ್ಲೇಯರು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದರು. ಗೌತಮ್ ಗಂಭೀರ್ ಇರ್ಬೋದು, ವೀರೇಂದ್ರ ಸೆಹ್ವಾಗ್ ಇರ್ಬೋದು, ಯುವರಾಜ್ ಸಿಂಗ್ ಇರ್ಬೋದು, ಮೊಹಮ್ಮದ್ ಕೈಫ್ ಇರ್ಬೋದು, ಅವರ ಹಳೆಯ ನೆನಪುಗಳನ್ನೆಲ್ಲವನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ದರು. ಇಂಡಿಯನ್ ಏರ್ಲೈನ್ಸ್ ಅಂತಹ ಟೀಮ್ಗಳಿಗಾಗಿ DDCA ಲೀಗ್ ಪಂದ್ಯಗಳನ್ನು ಆಡಿದಾಗ ಅವ್ರ ಜೊತೆ ಆಡಿದ್ದಾಗಿ ಇದೇ ಮೊಹಮ್ಮದ್ ಕೈಫ್ ಅವರು ಹಂಚ್ಕೊಳ್ತಾರೆ. ವೀರೇಂದ್ರ ಸೆಹ್ವಾಗ್ ಘಟಾನುಘಟಿಗಳು ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗಳು ಕೂಡ. ಒಮ್ಮೆ ಕೈಫ್ ಅದ್ಭುತವಾಗಿ ಬ್ಯಾಟಿಂಗ್ ಆಡ್ತಾ ಇದ್ರಂತೆ, ಯಾರೂ ಅವ್ರನ್ನ ಔಟ್ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲಂತೆ. ಆ ಕ್ಷಣವನ್ನು ಕೂಡ ಇದೇ ಸಂಜಯ್ ಸಿಂಗ್ ನೆನಪು ಮಾಡ್ಕೊಳ್ತಾ ಇದ್ದರು. ಫೀಲ್ಡಿಂಗ್ ಮಾಡ್ತಾ ಇದ್ದಾಗ ನನ್ನ ಟೀಮ್ ಸದಸ್ಯರಿಗೆ ಒಂದು ಮಾತು ಕೊಟ್ಟೆ, ನಾನು ಅವ್ರನ್ನ ವಿಕೆಟ್ ತೆಗೆದುಕೊಳ್ತೀನಿ ಅಂತ, ಮುಂದಿನ ಓವರಲ್ಲೇ ನಾನು ಅದನ್ನು ಮಾಡಿದೆ ಅಂತ ತುಂಬ ಸ್ಮೈಲಾಗಿ ಹಳೆಯ ಕ್ರಿಕೆಟ್ ನೆನಪುಗಳನ್ನು ಕೂಡ ಸಂಜಯ್ ಸಿಂಗ್ ನೆನಪು ಮಾಡ್ಕೊಳ್ತಾ ಇದ್ರು. ಒಂದು ಅಪರೂಪದ ಕ್ಷಣ. ಎಲ್ಲ ಕ್ರಿಕೆಟಿಗರು ಒಟ್ಟಾದಾಗ, ಜೊತೆಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಬೇಕಾದ್ರೆ, ಜೊತೆಗೆ ಕ್ರಿಕೆಟ್ನ ಆಳ ಅಗಲಗಳು ಗೊತ್ತಿದ್ದಾಗ ಈ ಥರದ ಸಂದರ್ಭದಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಯಾವ ರೀತಿ ಡಿಸಿಷನ್ ಮೇಕಿಂಗ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರವಾಗಿಯೇ ಈ ಥರದ ಒಂದು ಸಂದರ್ಭದಲ್ಲಿ ತುಂಬ ಕ್ರೂಷಿಯಲ್ ಕಂಡೀಷನ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಥರದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ಸಂಜಯ್ ಸಿಂಗ್ ಅವರಿಗೆ ಒಂದು ಬಿಗ್ ಥ್ಯಾಂಕ್ಸನ್ನು ಹೇಳ್ತಾ ಒಂದು ದೊಡ್ಡ ನಮಸ್ಕಾರವನ್ನು ತಿಳಿಸ್ಬೇಕು. ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ನಮ್ಮೊಂದಿಗೆ ಇವತ್ತು ಉಸಿರಾಡ್ತಾ ಇದ್ದಾರೆ ಅಂದರೆ ಇವರಿಂದಲೇ ಸಾಧ್ಯವಾಗಿದ್ದು ಅನ್ನೋದನ್ನು ನಾವು ಮರೆಯಬಾರದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಲುಂಗಿ ಎನ್ಗಿಡಿ ಅವರು ಬೇಗ ಚೇತರಿಸ್ಕೊಳ್ಳಿ, ಮತ್ತೆ IPLನವರು ಆಡುವಂತಾಗಲಿ ಅಂತ ಮತ್ತೊಮ್ಮೆ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರೇಯರ್ ಮಾಡೋಣ. ಧನ್ಯವಾದ.